ಎದ್ದೇಳು ಮಂಜುನಾಥ 2 ಸಿನಿಮಾಗೆ ಬಿಗ್ ಶಾಕ್ ಎದುರಾಗಿದೆ. ಸಿನಿಮಾ ಈಗ ಬಿಡುಗಡೆಗೆ ಸಜ್ಜಾಗ್ತಿರುವ ಹೊತ್ತಿನಲ್ಲಿಯೇ ಸಿವಿಲ್ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಎದ್ದೇಳು ಮಂಜುನಾಥ ಭಾಗ 2 ಹೇಳಿಕಿಳಿ ದಿವಂಗತ ಗುರುಪ್ರಸಾದ್ ಅವರ ನಿರ್ದೇಶನದ ಸಿನಿಮಾ ನಾಳೆ ರಿಲೀಸ್ಗೆ ಸಜ್ಜಾಗಿತ್ತು. ಎದ್ದೇಳು ಮಂಜುನಾಥ 2 ಗುರುಪ್ರಸಾದ್ ನಿರ್ದೇಶಿಸಿ ನಟಿಸಿರುವಂಥ ಕೊನೆಯ ಸಿನಿಮಾ ತಡೆ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರು ಅವರ 2ನೇ ಪತ್ನಿ ಸುಮಿತ್ರಾ. ಕೋರ್ಟ್ ಮೊರೆ ಹೋಗಿದ್ದಂಥ ಗುರುಪ್ರಸಾದ್ ಪತ್ನಿ ಸುಮಿತ್ರಾ ಪರವಾಗಿ ವಾದ ಮಂಡಿಸಿದ್ರು ಹಿರಿಯ ವಕೀಲ ದಿಲೀಪ್ ಕುಮಾರ್. ಸಿನಿಮಾ ರಿಲೀಸ್ ಮಾಡದಂತೆ ಸಿವಿಲ್ ಕೋರ್ಟ್ನಿಂದ ಈಗ ತಡೆಯಾಜ್ಞೆ ಸಿಕ್ಕಿದೆ. ಗುರುಪ್ರಸಾದ್ ಪತ್ನಿ ನಡೆಗೆ ನಿರ್ಮಾಪಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಕೊನೆಯ ಆ ಸಿನಿಮಾ ಮೂಲಕ ಗೌರವ ಸಲ್ಲಿಸೋಕೆ ಆಗಿಲ್ಲ ಅಂತ ಹೇಳಿ ನಿರ್ಮಾಪಕರು ಕಿಡಿಕಾರ್ತಾ ಇದ್ದಾರೆ. ಪ್ರಸಾದ್ ಅವ್ರು ಆದ್ಮೇಲೆ ಚೇಂಬರ್ಗೆ ಕಾಲ್ ಬರುತ್ತೆ, ಹೋಗ್ತೀವಿ. ಆಮೇಲೆ ಏನು ಖರ್ಚಾಗುತ್ತೆ ಅದನ್ನ ನೀವು ಮಾಡಾದ್ಮೇಲೆ ಆ ಫಸ್ಟ್ ಪೇಮೆಂಟ್ ನಾನು ತೊಗೋತೀನಿ, ಅದಾದ್ಮೇಲೆ ಏನು ಪೇಮೆಂಟ್ ಬರುತ್ತೆ ಅದರಲ್ಲಿ 51% ಕೊಡ್ತೀವಿ ಅಂತ ಹೇಳಿದ್ವಿ. ಓಕೆ, ಅದಕ್ಕೆಲ್ಲ ಒಪ್ಕೊಂಡು ಸೈನ್ ಮಾಡಿಬಿಟ್ಟು ಹೋದ್ರು ಚೇಂಬರಲ್ಲಿ. ಅದು ಸೈನ್ ಮಾಡಿಕೊಟ್ಟಿರೋದು ನಿಮ್ಮ ಹತ್ರನೇ ಕಳಿಸಿದ್ದೀನಿ. ಅದಾದಮೇಲೆ ಸಿನಿಮಾಗೆ ಏನೇನು ಖರ್ಚಾಗುತ್ತೆ ಎಲ್ಲ ಖರ್ಚೆಲ್ಲ ಆಗಿ ರಿಲೀಸ್ ಡೇಟ್ ಇನ್ನೊಂದು 2 ಡೇಸ್ ಇದ್ದಂಗೆ ಇವಾಗ ನನಗೆ ದುಡ್ಡು ಬರಬೇಕು ಮೊದಲೇ ಕೊಡಿ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೂ ಚೇಂಬರಿಂದ ಕಾಲ್ ಬಂದಿತ್ತು ನನಗೆ. ಸರ್ ಅದೇನೋ ಒಂದಷ್ಟು ಅಮೌಂಟ್ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಬಿಡಿ ಅಂತ. ಯಾಕೆ ದುಡ್ಡು ಕೊಡ್ಬೇಕು ಮೊದಲೇ ಅವ್ರಿಗೆ ಅನ್ನೋದು ನನ್ನ ಪ್ರಶ್ನೆ. ಆಮೇಲೆ ಅವ್ರಿಗೆ ಏನು ಅಧಿಕಾರ ಇದೆ ಮೊದಲೇ ದುಡ್ಡು ಕೊಡೋದಕ್ಕೆ? ಮೊದಲು ಏನು ಹೇಳಿದ್ವಿ ಆ ಥರ ಕೊಡ್ತೀವಿ ಅಂತ. ಈಗ ರಿಲೀಸ್ ಬಿಫೋರೇ ನನಗೆ ದುಡ್ಡು ಕೊಟ್ಬಿಡಿ ಅಂದರೆ ಯಾಕೆ ಕೊಡೋಣ ಅವ್ರಿಗೆ? ಗುರುಪ್ರಸಾದ್ ಅವ್ರು ಆದಮೇಲೆ ಚೇಂಬರ್ಗೆ ಕಾಲ್ ಬರುತ್ತೆ, ಹೋಗ್ತೀವಿ. ಆಮೇಲೆ ಏನು ಖರ್ಚಾಗುತ್ತೆ? ಎದ್ದೇಳು ಮಂಜುನಾಥ ಸಿನಿಮಾ ಒಂದು 65-70 ಜನ ಎಲ್ಲ ಫ್ರೆಂಡ್ಸ್ಗಳು ಸೇರಿಕೊಂಡು ಪ್ಲಸ್ ಮೇನ್ ಪ್ರೊಡ್ಯೂಸರ್ ಆಗಿ ನಮ್ಮ ರಮೇಶ್ ಸರ್ ಸೇರಿಕೊಂಡು ನಿರ್ಮಾಣ ಆಗಿ ನಾಳೆ ರಿಲೀಸ್ಗೂ ರೆಡಿ ಆಗಿದೆ. ಬುಕ್ ಮೈ ಶೋಲಿ ಟಿಕೆಟ್ಸ್ಗಳು ಕೂಡ ಓಪನ್ ಆಗಿದೆ. ಜನಗಳು ಟಿಕೆಟ್ಗಳು ಕೂಡ ತೊಗೊಂಡ್ಬಿಟ್ಟಿದ್ದಾರೆ. ನಿನ್ನೆ ಸಂಜೆ ನಮಗೊಂದು ಶಾಕಿಂಗ್ ನ್ಯೂಸ್ ಬಂತು. ಏನಪ್ಪ ಅಂದರೆ 2ನೇ ಪತ್ನಿ ಅಂತ ಹೇಳ್ಕೊಳ್ಳೋ ಇವರು ಸುಮಿತ್ರಾ ಅನ್ನೋರು ಮಗು ಹೆಸರಲ್ಲಿ ಒಂದು ಸ್ಟೇ ಆರ್ಡರ್ ತಂದಿದ್ದಾರೆ ಸಿನಿಮಾಗೆ. ಈ ಟೈಮಲ್ಲಿ ನಿಂತ್ಕೊಂಡವರು ಪ್ರಚಾರ ಮಾಡಿ ಸಿನಿಮಾನ ಗೆಲ್ಲಿಸಿ ನನ್ನ ಗಂಡನ ಕೊನೆ ಆಸೆ ಇದು ಲೈಫಲ್ಲಿ, ಇದನ್ನು ಚೆನ್ನಾಗಾಗಲಿ, ಇದಾದರೆ ನಾವು ಅದರಲ್ಲಿ ಏನು ಲಾಭ ಬರುತ್ತೆ 51% ಮಗು ಕೊಡ್ತೀವಿ ಅಂತ ಅವತ್ತೂ ಒಪ್ಕೊಂಡಿದ್ವಿ. ಅದೇ ನಮಗೂ ಮೊದಲು ಮಾತುಕತೆ ಆಗಿದ್ದಿದ್ದು ಗುರುಗಳಿದ್ದಾಗಲೂ. ಅದನ್ನೆಲ್ಲ ನಾವು ನಿಭಾಯಿಸ್ತಾನೆ ಇದ್ದೀವಿ. ಅದು ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ, ಯಾರು ಹೇಳ್ಕೊಟ್ಟಿರೋ ಅವ್ರಿಗೆ ಏನು ಬುದ್ಧಿನೋ ಗೊತ್ತಿಲ್ಲ. ಒಂದು ಸ್ಟೇ ತಂದಿದ್ದಾರೆ, ಅದೇನು ಅಂತ ಡೀಟೇಲ್ಸು ಗೊತ್ತಿಲ್ಲ. ಆ ಕಾರಣವಾಗಿ ನಾವು ಮತ್ತು ರಮೇಶ್ ಸರ್ ಮೇನ್ ಪ್ರೊಡ್ಯೂಸರ್ ಇದ್ದಲ್ಲ ಅವರು ಎಲ್ಲ ಈಗ ಕೋರ್ಟ್ ಹಾಲಿಗೆ ಬಂದಿದ್ದೀವಿ. ಏನಾಗುತ್ತೆ ಇಲ್ಲಿ ಮುಂದೆ ನೋಡಬೇಕು. ಆ ಪ್ರೆಸ್ ಮೀಟ್ ದಿನವೇ ನಾವು ಆ ಪ್ರೆಸ್ ಮೀಟ್ ನೀವು ಹಳೆ ಇವನ್ ಫುಟೇಜು TV ನ್ಯೂಸ್ ಪೇಪರೆಲ್ಲ ನೋಡಿದ್ರೆ ಅದರಲ್ಲಿ ಡೀಟೇಲು ಇದೆ, ಎಲ್ಲ ಆಗಿತ್ತು. ಈಗ ಅದು ಅವ್ರು ಏನು ಬೇಡಿಕೆ ಎಕ್ಸ್ಟ್ರಾ ಅಂತ ಇನ್ನೂ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ಅದ್ರ ಜೊತೆಗೆ ಇದ್ರಲ್ಲ ಅವರು, ಅದಾದ್ಮೇಲಿಂದ ಸಡನ್ನಾಗಿ ಅವ್ರದ್ದು ಏನು ಉದ್ದೇಶ ಇದೆ ಅಂತ ಅವ್ರಿಗೆ ಗೊತ್ತಿರಬೇಕು ಅನ್ಸುತ್ತೆ. ಬಾಯ್ಬಿಟ್ಟು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಎದ್ದೇಳು ಮಂಜುನಾಥ ಸಿನಿಮಾ ಒಂದು 65-70 ಜನ ಎಲ್ಲ ಫ್ರೆಂಡ್ಸ್ಗಳು ಸೇರಿಕೊಂಡು ಪ್ಲಸ್ ಮೇನ್ ಪ್ರೊಡ್ಯೂಸರ್ ಆಗಿ ನಮ್ಮ ರಮೇಶ್ ಸರ್